ಚಂಪಾ ಕೈಯಲ್ಲಿ ಕಾಫಿ ಹಿಡ್ಕೊಂಡು ಕಾಯ್ತಾ ಇದೆಯಲ್ಲ ನನಗ ನಮ್ಮ ಯಜಮಾನ್ರ ಕಾಯ್ತಾ ಇದೀನತ್ತೆ. ಇವತ್ತು ಹೊಸ ಬಟ್ಟೆ ಹಾಕೊಂಡ್ಬಿಟ್ಟಿದೆಯಲ್ಲ ಇನ್ನು ಹುಟ್ಟದಬ್ಬನ ಹುಟ್ಟದಬ್ಬನೂ ಇಲ್ಲ ತಿಥಿನೂ ಇಲ್ಲ. ಯಾಕೋ ಈ ನಡುವೆ ನಮ್ಮ ಯಜಮಾನ್ರ ನನ್ ಕಡೆ ಗಮನನೇ ಹಚ್ತಾ ಇಲ್ಲ ಅತ್ತೆ. ನನ್ ಮೇಲೆ ಪ್ರೀತಿ ಕಡಿಮೆ ಆಗ್ಬಿಟ್ಟಿದೆ ಅನ್ಸುತ್ತೆ. ಅದಕ್ಕೆ ಅವ್ರ ಮನ್ಸನ್ನ ಗೆಲ್ಬೇಕು ಅಂತ ಹೊಸ ಬಟ್ಟೆ ಹಾಕೊಂಡಿದ್ದೀನಿ. ಅಯ್ಯೋ ನನ್ನ ಕಂದ, ನೀನ್ ನೋಡಿದ್ರೆ ನನ್ನ ಮಗನ ಮನಸ್ಸನ್ನ ಗೆಲ್ಲಬೇಕು ಅಂತೀಯ. ನನ್ನ ಮಗನು ಜಾಜಿ ಮನಸ್ಸನ್ನ ಗೆಲ್ಲಬೇಕು ಅಂತಿದ್ದಾನೆ. ನಿಮ್ಮಿಬ್ಬರಲ್ಲಿ ನನ್ನ ಮಗ ಯಾರಿಗೆ ಸಿಗ್ತಾನೋ ಸಿಗದೆ ಹಾಗೆ ಹಾಳಾಗಿ ಹೋಗ್ತಾನೋ ಆ ದೇವರಿಗೆ ಗೊತ್ತು. ಹೇಳು ಶಿವ, ಜಾಗನ ಎಲ್ಲಿ ಬೇಕಿತ್ತು ಹೇಳು? ಏನು ಏರ್ಪೋರ್ಟ್ ಹತ್ರ? ಇದು ಯಾವ ಕಾಲದಲ್ಲಿ ಇದ್ರಿ ನೀವು? ಅದು ನೋಡಿ, ನೀವು ಒಂದು ₹1 ತಗೊಂಡೋಗಿ ದುಡ್ಡು ಕೊಟ್ರು ಅಲ್ಲಿ ಕೋಲಾಟ ಆಡೋಷ್ಟು ಜಾಗನೂ ಯಾರು ಕೊಡಲ್ಲ, ಅಲ್ಲೆಲ್ಲ ಸಿಗಲ್ಲ. ನೀವು ಪ್ರಯತ್ನ ಮಾಡೋದಕ್ಕೆ ಹೋಗ್ಬೇಡಿ. ಪದೇ ಪದೇ ಫೋನ್ ಮಾಡಿ ನನ್ನ ತಲೆ ಒಂದು ತಿನ್ಬೇಡಿ, ಫೋನ್ ಹಿಡಿಪ. ಏನು ಯಜಮಾನ್ರೆ, ನಿಮ್ಗೋಸ್ಕರ ಬಿಸಿ ಬಿಸಿ ಕೆನೆ ಕಾಫಿ ಮಾಡಿದೀನಿ, ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಕಣೆ. ಯಾಕೆ, ಏನಾಯ್ತು? ಕಾಫಿನೇನೆ ಅದು. ನಾನು ಗಮನಿಸ್ತಾನೆ ಇದ್ದೀನಿ, ಇತ್ತೀಚೆಗೆ ನಿನಗೆ ಕೆಲಸದ ಕಡೆ ಗಮನ ಸರಿಯಾಗಿಲ್ಲ. ನೀವು ನನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ಶ್ರದ್ಧೆ, ಭಯ, ಭಕ್ತಿ, ಪ್ರೀತಿ ಎಲ್ಲ ಬರುತ್ತೆ. ಹೋಗ್ಲಿ, ಈ ಡ್ರೆಸ್ ಹೇಗಿದೆ? ಚೆನ್ನಾಗಿದೆ. ಈ ಕಡೆಯಿಂದ ನೋಡಿ. ನನಗೇನು 3-4 ತಲೆ ಇವೆ, ಸುತ್ತ ತಿರುಗ್ಬಿಟ್ಟು ನೋಡ್ತೀನಿ. ಚೆನ್ನಾಗಿಲ್ಲ ಅಂದ್ಮೇಲೆ ಚೆನ್ನಾಗಿಲ್ಲ, ಅಲ್ಲೇ ಅದು ನೋಡಕ್ ಆಗ್ತಾ ಇಲ್ಲ. ಈಗಿಂದ ಈಗಲೇ ಬಿಚ್ಬಿಡು. ನೀವೇನೇನ್ರಿ? ನೀವು ನಮ್ಮ ಧರ್ಮಪತ್ನಿ ಜಾತಿ ಚಂಬಲ್ತೀನಿ ಇರ್ತಾನೆ? ಎಸ್ ಹಬಿ, ನಾನೇ ವೈ. ವಗಪ್ಪ ತಗ, ನಾವು ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀವಿ ಹಿಂಗೆಲ್ಲ ಆದ್ರೆ. ನೀವು ಸೀರೆ ಉಟ್ಕೊಂಡ್ರೆ ಇಷ್ಟು ಸುಂದರವಾಗಿ ಕಾಣಿಸ್ತೀರ ಅಂತ ನಮ್ಮ ತಾಯಿಗೂ ನಂಗೆ ಗೊತ್ತಿರಲಿಲ್ಲ ಕಣ. ಈ ನಿಮ್ಮ ಸೌಂದರ್ಯದ ಮುಂದೆ ಆರಂಭೆ, ಆವುರುಷಿ, ಆಮೇಲಕ್ಕೆ, ಆತಿಲೋತ್ತಮೆ, ಇನ್ನು ಯಾವಳೆವಳು ಅವಳೆಲ್ಲರೂ ಹಂಗೆ ನೀವು ಬಿಸಾಕ್ಬಿಡ್ಬೇಕು ಅನಿಸ್ತಾ ಇದೆ ಕಣ್ಣ. ಒಂದ್ಸಲ ಕಣ್ಬಿಟ್ಟು ನೋಡೆ. ಮಂಗಣ್ಣ, ಕಣ್ಬಿಟ್ಟು ನೋಡು, ನೀನು ರೆಡಿಯಾಗಿದೆ, ಒಳ್ಳೆ ಕಾಟೇರಿತರ ಸೌಂದರ್ಯ ಅಂದ್ರೆ ನಿಮ್ಮ ಮಕ್ಕಳ ತರ ಇರ್ಬೇಕು ಕಣೆ. ಅರೆ, ನಿಮ್ಗೊಂದು ಪಿನ್ ಹಾಕೊಂಡು. ಥ್ಯಾಂಕ್ ಯು ಹಬಿ. ಹಬಿ, ನೀವು ಹೋದ್ಸಲ ಬ್ಯೂಟಿ ಪಾರ್ಲರ್ಗೆ ಹೋಗಿ 3000 ಕೊಟ್ಟಿದ್ರಲ್ಲ, ಬೇಕಿತ್ತಾ? ಇವತ್ತೇನಾದ್ರು ಬೇಕಿತ್ತ ಮತ್ತೆ? ನೋ 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 ನೋ, ಅದಕ್ಕೆ ನಾನು ಇನ್ನೂ 3000 ಸೇರಿಸಿ ಈ ಸ್ಯಾರಿ ತಗೊಂಡೆ. ಸೀರೆ ಸೀರೆ ಒಂದ್ ಕೆಲಸ ಮಾಡಮ್ಮಿ, ಸೀರೆ ಬಗ್ಗೆ ನಾನು ತುಂಬಾ ಮಾತಾಡಿದ್ದೆ. ಬನ್ನಿ, ಇಲ್ಲೇ ಕೂಚೋ ಬನ್ನಿ. ಐ ಆಮ್ ಸೋ ಸಾರಿ ಹಬಿ, ಮಿನಿಸ್ಟರ್ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಿ ಸ್ಪೀಚ್ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕಾಗಿತ್ತು. ಸತ್ತೋಗಿದ್ದೀನ? ನಾನೇನಾದ್ರೂ ನಿಮ್ ಪಾಲಿಗೆ ಸತ್ತೋಗಿದ್ದೀನಿ ಏನ್ರಿ? ಬನ್ರಿ, ಆ ಸ್ಪೀಚ್ ನಾನೇ ಬರ್ಕೊಡ್ತೀನಿ, ಬನ್ನಿ. ಯಾಕೆ ಹೇಳ್ತಾ ಇದ್ಯಾ? ಏನಾಯ್ತು? ನಾನು ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರು, ನನ್ ಕಡೆ ಮೂಸು ನೋಡ್ತೆ ನಿಮ್ ಸೊಸೆ ಹಿಂದೆ ಹೊರಟೋದ್ರು. ಅತ್ತೆ, ಯಜಮಾನ್ರು ಹೀಗ್ ಮಾಡಿದ್ ಸರಿನಾ? ನನ್ನ ಸೊಸೆ ಗಿಲಿಟ್ಟು ಮಾತಾಡ್ತಾಳೆ, ಅಷ್ಟಕ್ಕೆ ಈ ನನ್ನ ಮಗ ಕಾಲವು ಹೋಗ್ಬಿಡ್ತಾನೆ. ಯಜಮಾನ್ರ ಪ್ರೀತಿ ಗೆಲ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅತ್ತೆ? ಹಳೆ ಕಾಲದ ಮಂತ್ರ ಇದೆ, ಅದನ್ನ ನಿನಗೆ ಬೋಧನೆ ಮಾಡ್ತೀನಿ, ಎಲ್ಲ ಸಲ ಹೋಗ್ಬಿಡುತ್ತೆ. ಬೈಲಿ, ನುಗ್ಗೆಕಾಯಿ ಸಾಂಬಾರ್ ಮಾಡಿ ಹಾಕಿ ಧನ ಧನ ಮದನ ಮಾಲ ಅಂತ ಮಂತ್ರ ಹೇಳು, ನನ್ನ ಮಗ ಒಲಿದು ಬಿಡ್ತಾನೆ. ಚಂಪಾ, ಮಾರ್ಕೆಟ್ ಅಲ್ಲಿರೋ ನುಗ್ಗೆಕಾಯಿ ಎಲ್ಲ ನೀನೇ ಕೊಂಡ್ಕೊಂಡ್ ಬಂದಿದೆಯಲ್ಲೇ, ಯಾಕೆ? ಬೇರೆ ತರಕಾರಿ ಸಿಗ್ಲಿಲ್ವೇನೆ? ಅದು ಏನು ನುಗ್ಗೆಕಾಯಿ ತಂದ್ರೆ ಅದು ಅಡ್ಗೆ ಮಾಡೋದಕ್ಕಲ್ಲ, ಮತ್ತೆ ನೀರಲ್ಲ ಗಿಡೋದಿಕ್ಕೆ. ಮನೆ ಯಜಮಾನ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು 10 ಗಂಟೆ ಆಗ್ತಾ ಬಂತು. ಏನಾರ ತಂದು ಬಡಿತೀಯೋ ಇಲ್ಲ ಬೇರೆ ಕಡೆ ಹೋಗಿ ತಿನ್ಕೋಬೇಕು. ಏನದು ಬಟ್ಟೆ ತುಂಬಾ ನುಗ್ಗೆಕಾಯಿ ತುಂಬ್ಕೊಂಬಂದಿದೆಯಲ್ಲ? ಮಾರ್ಕೆಟ್ ನಲ್ಲಿ ಯಾವ ತರಕಾರಿ ಚೀಪ್ ಆಗಿ ಸಿಗುತ್ತೋ ಅದನ್ನೇ ತಗೊಂಬಂದ್ ಬೇಸ್ ಹಾಕು ಅಂತ ಹೇಳಿದ್ರಲ್ಲ, ನುಗ್ಗೆಕಾಯಿ ತುಂಬಾ ಚೀಪ್ ಆಗಿ ಸಿಕ್ತು, ಅದಕ್ಕೆ ಅದನ್ನೇ ತಗೊಂಬಂದ್ ಅಡ್ಗೆ ಮಾಡಿದೀನಿ. ಗುಡ್, ವೆರಿ ಗುಡ್. ದಾರಿಗೆ ಬರ್ತಾವಳೆ. ಸಾರಿ, ಇದಕ್ಕೆ ನಂಚ್ಕೊಳ್ಳೋದಕ್ಕೆ ಅನ್ನ ಚಪಾತಿ ಆ ಥರದ್ದು ಏನು ಇಲ್ವೋ? ಏನು ಮಾಡಿಲ್ಲ ಯಜಮಾನ್ರೆ, ನುಗ್ಗೆಕಾಯಿ ಮುಗಿಯೋವರೆಗೂ ಬರೀ ನುಗ್ಗೆಕಾಯಿ. ಮೆಚ್ಚಿದೆ, ನಾನಿನ್ನ ಮೆಚ್ಚಿದೆ. ಅಂತೂ ಬದುಕೋದಾರಿನ ಕಳ್ಕೊಂಬಿಟ್ಟಲ್ಲ, ಹಿಂಗೆ ಮೇಂಟೈನ್ ಮಾಡ್ಬೇಕು. ದನ ದನ ಮದನ ಮಾರ. ಅಪ್ಪ, ಮಂತ್ರ ಅಂತೂ ಹೇಳ್ಬಿಟ್ಟೆ, ಮುಂದೇನಾಗ್ಬೋದು? ಜಾಜಿ ಜಂಬಲ್ತೀನಿ ಅವರೇ, ಸ್ವಲ್ಪ ಜರ್ಕಳಿ. ಅಭಿ,
ಇಷ್ಟೊತ್ತಲ್ಲಿ ನನ್ನ ರೂಮ್ ಒಳಗಡೆ ಬಂದು ಯಾಕ್ರಿ ಡಿಸ್ಟರ್ಬ್ ಮಾಡ್ತಾ ಇದೀರಾ? ಒರೇ ನಿಮಗೆ ವಾಸ್ತವಾಂಶನೇ ಅರ್ಥ ಆಗಲ್ಲ ಕಣ್ರಿ. ಅದು ನೋಡಿ ಪ್ರತಿಯೊಬ್ಬ ಹೆಣ್ಣು ಕೂಡ ನಮಗೆ ಡಿಸ್ಟರ್ಬ್ ಮಾಡಿ ನಿದ್ದೆ ಕೆಡಿಸುವಂತ ಗಂಡನ ಕೊಡಪ್ಪ ಭಗವಂತ ಅಂತ ದೇವರಲ್ಲಿ ಅನುದಿನವೂ ಪ್ರಾರ್ಥನೆ ಮಾಡ್ಕೋತಾರಂತೆ. ಅಂತದ್ರಲ್ಲಿ ನಾವೇ ಮೇಲ್ ಬಿದ್ದು ಪ್ರೀತಿ ಮಾಡ್ತೀನಿ ಅಂದ್ರೆ ಬೇಡ ಅಂತಿರಲ್ರಿ. ಅದು ನಾನು ನಿಮ್ಮ ಹತ್ರ ಒಂದು ಗುಟ್ಟು ಹೇಳ್ಬೇಕಿತ್ತು ಜರ್ಕಳಿ. ಆ ಗುಟ್ಟಿನ ವಿಷಯನ ನಾಳೆ ಬೆಳಗ್ಗೆ ಡಿಸ್ಕಸ್ ಮಾಡೋಣ. ಪ್ಲೀಸ್ ಗೋ ಔಟ್. ಅರೇ ಅದು ಬೆಳಗ್ಗೆ ಹೊತ್ತಲ್ಲಿ ಏನಂತ ಗುಟ್ಟಲ್ಲ ಕಣ್ರಿ, ಅದು ರಾತ್ರಿ ಹೊತ್ತಲ್ಲೇ ಎಲ್ಲ ಪಗಾರ್ಸ್ಬಿಡ್ಬೇಕು. ಸ್ವಲ್ಪ ಜರ್ಕಳಿ ನೋಡಿ, ನಾನು 3 ಕೌಂಟ್ ಮಾಡೋಷ್ಟರಲ್ಲಿ ಹೊರಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಕಿರ್ಚ್ಕೊಂಡ್ಬಿಡ್ತೀನಿ. 1 2 3. ಏನು ಯಜಮಾನ್ರೆ, ಏನಾಯ್ತು? ಅದು ಯಾಕೋ ಏನೋ ಗೊತ್ತಿಲ್ಲ ಕಣೆ. ಇವತ್ತು ನನ್ನ ಜೀವ ನಮ್ಮ ಹೆಂಡ್ರ ಹತ್ರ ಮಾತಾಡ್ಲೇಬೇಕು ಅಂತ ಬಯಸಿತ್ತು. ಹೋದ್ರೆ ಅವರು ಮಕ್ ಕೂತ್ ಕಳಿಸ್ಬಿಡದ. ನಾನೇ ನಿಮ್ ಪಾಲಕ್ ಸತ್ ಹೋಗಿದ್ದೀನಾ? ಅದೇನ್ ಮಾತಾಡ್ಬೇಕು ಅಂತಿದ್ರು ನನ್ನ ಹತ್ರನೇ ಮಾತಾಡಿ. ಬನ್ನಿ ಅಡ್ಗೆ ಮನೇಲಿ ಕುತ್ಕೊಂಡು ಬೆಳಗ್ಗೆವರೆಗೂ ಮಾತಾಡೋಣ. ಏನಾಯ್ತು? ಅದು ಏನಿಲ್ಲ ಬಿಡಿ. ಚಂಪತಿ ಮೇಲೆ ನುಗ್ಗೆಕಾಯಿನ ತಿಂದು ಆದ್ಮೇಲೆ ನನಗೆ ಗೊತ್ತಿಲ್ದಂಗೆನೆ ಒಳಗಿನಿಂದ ಅದು ಏನೋ ಒಂದು ತರದ ಉತ್ಸಾಹ, ಉನ್ಮಾದ, ಉರುಪು ಅನ್ನೋದು ಗುದ್ಕೊಂಡ್ ಬರ್ತಾ ಇದೆಯಲ್ಲ. ಏನಿದ್ರು ಒಳಗೊಟ್ಟು ಅಂತ? ಅದು ಪ್ರೀತಿ ಬೆರೆಸಿ ಅಡ್ಗೆ ಮಾಡಿದ್ದೀನಲ್ಲ, ಹಾಗಾಗಿ ನಿಮ್ಗೆ ಹಾಗನ್ನಿಸ್ತಾ ಇದೆ ಅಷ್ಟೇ. ಇನ್ನೊಂದ್ ಸ್ವಲ್ಪ ತಂದ್ಕೊಡ್ಲಾ? ಮಕ್ಕ ಕೊಡ್ಬಿಡ್ತೀನಿ ನೋಡು. ಕೇಳ್ತೀಯಲ್ಲೇ ಇನ್ನೂ ಸ್ವಲ್ಪ ಏನು ಅದೆಷ್ಟು ಮಾಡಿದೀವ ಅಷ್ಟನ್ನು ನನ್ನ ಒಬ್ಬನಿಗೆ ತಂದ್ಬಿಡಿ. ಜಾಜಿಯವ್ರೆ ಇದನ್ನ ಬಿಡಿ. ಆ ಚಂಪಾ ಪಾಂಡ್ರಂಗಗೆ ಬರೀ ನುಗ್ಗೆಕಾಯಿ ತಿನ್ಸಿಟ್ಟಿದ್ದಾಳೆ. ಬೇಡ ಅವನ್ ಕತೆ. ನಮಗ್ ಮಾತ್ರ ಕುಂಬಳಕಾಯಿ ತಿನ್ಸದ್ಲಾ? ನಮಗೆ ಕುಂಬಳಕಾಯಿ, ಬಾವಂಗೆ ಸ್ಪೆಷಲ್ ಆಗಿ ನುಗ್ಗೆಕಾಯಿ, ಅನ್ನನೂ ಕೊಡದೆ ಬರೀ ನುಗ್ಗೆಕಾಯಿ ತಿನ್ಸಿಟ್ಟಿದ್ದಾಳೆ. ಬಾವನ್ ಗತಿ ಏನಾಗುತ್ತೋ ದೇವ್ರಿಗೆ ಗೊತ್ತು. ಅತ್ತೆ, ನೀವ್ ಹೇಳ್ದಾಗೆ ಯಜಮಾನ್ರ ಚೆನ್ನಾಗಿ ನುಗ್ಗೆಕಾಯಿ ತಿನ್ಸಿ ಮಾತ್ರ ಹಾಕ್ಬಿಟ್ಟಿದ್ದೀನಿ. ವರ್ಕೌಟ್ ಆಗುತ್ತೆ ತಾನೆ? ಇದು ಹಿಲಿಕಲು ಹೇಳ್ಕೊಟ್ಟಂಥ ಮಂತ್ರ, ತಲಾಂತರದಿಂದ ಬಂದಂಥ ಕಾಮಬಾಣ. ನೋಡ್ತಾ ಇರು ಆ ನುಗ್ಗೆಕಾಯಿ ಹ್ಯಾಕ್ ಕೆಲಸ ಮಾಡುತ್ತೆ ಅಂತ. ನುಗ್ಗೆಕಾಯಿ ತಿನ್ನೋದ್ರಿಂದ ನುಗ್ಗೆಕಾಯಿ ಕಾಮವಾಣಕ್ಕೆ ಚೇಂಜ್ ಆಗುತ್ತಾ? ಏನು ಯಜಮಾನ್ರೆ, ನುಗ್ಗೆಕಾಯಿ ಪೀಸ್ಗಳನ್ನೆಲ್ಲ ಚೆನ್ನಾಗಿ ಕಚ ಕಚ ಅಂತ ಅಗಿಬೇಕು. ಆಗ್ಲೇ ದೌಡೆಗೂ ಸೊಂಟಕ್ಕೂ ಶಕ್ತಿ ಬರೋದು. ಲೇ, ಒಳಗಡೆ ಇನ್ನು ಎಷ್ಟು ಪೀಸ್ ಇಟ್ಟಿದ್ಯೋ ಅದನ್ನೆಲ್ಲ ತಂದಾಕ್ಬಿಡೆ. ಇವತ್ತು ಚೆನ್ನಾಗಿ ತಿಂದಾಕ್ಬಿಡ್ತೀನಿ. ಬರ್ತಾ ಬರ್ತಾ ತುಂಬಾ ತುಂಟ್ರಾಗ್ತಾ ಇದೀರಾ. ಎಷ್ಟ್ ಪೀಸ್ ಹಾಕಿದ್ರು ಸಾಲ್ತಾನೆ ಇಲ್ವಾ ನಿಮ್ಗೆ? ಅಯ್ಯೋ, ಈ ಪೀಸ್ಗಳನ್ನೆಲ್ಲ ತಿಂದು 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 ನನ್ನ ಬಾಡಿನೇ ಒಳ್ಳೆ ರಿಪೀಸ್ ತರ ಆಗ್ಬಿಟ್ಟಿದೆ. ಪಾಂಡ್ರಂಗ, ನಾವು ನೋಡ್ತಾನೆ ಇದೀವಿ 2 ದಿವಸದಿಂದ ಬರೀ ನುಗ್ಗೆಕಾಯಿ ತಿನ್ಕೊಂಡಿದ್ಯಲ್ಲ, ಏನ್ ಸಮಾಚಾರ? ನಾನು ನುಗ್ಗೆಕಾಯಿ ತಿಂದ್ರೆ ನಿಮ್ಮಪ್ಪನ ಮನೆ ಗಂಟೆ ಏನೋ ಹೋಯ್ತು. ನಮಗೂ ಬಡ್ಸಿದ್ರೆ ನಾವು ತಿನ್ನಲ್ಲ ಅಂತೀವ? ಏನ್ ನಮ್ಗೆ ನುಗ್ಗೆಕಾಯಿ ಇಷ್ಟ ಇಲ್ವಾ? ಅಲ್ಲೇ ಈ ತಿನ್ನೋದು ಗಿನ್ನೋದೆಲ್ಲ ಇದೆಯಲ್ಲ, ಅದೆಲ್ಲ ಪಡ್ಕೊಂಡ್ ಬಂದಿರ್ಬೇಕು ಕಣ್ರ. ಅದೆಲ್ಲ ನಮಗ್ ಗೊತ್ತಿಲ್ಲ. ನಾವು ನುಗ್ಗೆಕಾಯಿ ತಿನ್ನಂಗಿಲ್ಲ ಅಂದ್ರೆ ನೀನು ನುಗ್ಗೆಕಾಯಿ ತಿನ್ನಂಗಿಲ್ಲ. ಹಿಡ್ಕೊಳ ಕಯ್ಯ. ಅಬ್ಬಿ, this is really too much. ಇಷ್ಟೊಂದು ಡ್ರಸ್ಟಿಕ್ ನ ತಿಂತಾ ಇದೀರಲ್ಲ, ವೈ? ನೀವು ಸ್ವಲ್ಪ ಈ ಕಡೆ ಬಾರೆ. ಅದು ನೋಡಿ ಜಾತಿ ಜಂಬಲ್ದಿನಿ ಇವರೇ, ನಾನು ಇಷ್ಟೆಲ್ಲ ನುಗ್ಗೆಕಾಯಿನ ತಿಂತಾ ಇರೋದು ತಮಗೋಸ್ಕರನೇ. ನಡ್ರಿ ಹೋಗೋಣ. ರೂಮಲ್ಲಿ ಕುತ್ಕೊಂಡು ಚೌಕಾಬಾರ ಆಡೋಣ ನಡ್ರಿ. ಅರೇ, ನೀವೀಗ ಬರಲ್ಲ ಅಂದ್ರೆ ನಾನು ನುಗ್ಗೆಕಾಯಿ ತಿಂದಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ನಡ್ರಿ ಹೋಗೋಣ. ಅತ್ತೆ, ನಿಮ್ ಮಗ ಲೂಸ್ ತರ ಆಡ್ತಾ ಇದಾರೆ. ಲವ್ ಮಾಡೋಣ, ರೂಮಿಗೆ ಬನ್ರಿ ಅಂತ ಬಲವಂತ ಮಾಡ್ತಾ ಇದಾರೆ. ನಿನ್ ಗಂಡ ತಾನೇ ಕಲಿತಾ ಇದ್ದಾನೆ, ಹೋಗಮ್ಮ. ನೋ 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 ನೋ, ಅವ್ರು ನುಗ್ಗಿಕಾಯಿ ತಿಂದು ಫೆರೋಶಿಯಸ್ ಆಗಿ ಆಡ್ತಾ ಇದಾರೆ. ನಾನು ಓಡಿ ಓಡಿ ಸಿಕ್ಕಾಪಟ್ಟೆ ಸುತ್ತಾಗೋಯ್ತ್ಕೊಂಡ್ರಿ. ಬನ್ರಿ ಲವ್ ಮಾಡೋಣ. ಅಭಿ ಹುಚ್ಚುಚ್ಚಾಗಿ ಆಡ್ತಾ ಇದಾರೆ. ಅವ್ರ ಕಣ್ಣು ಬಾಡಿ ಎಲ್ಲ ಅದ್ರತಾ ಇದೆ. ಬೇಗ ಡಾಕ್ಟರ್ ಫೋನ್ ಮಾಡ್ರು. ಎಲ್ಲಿ ನಿಮ್ಮ ಮತ್ಕಮ್ಮ? ನಿಂಗೆ ಹೆದರ್ಕೊಂಡು ಬಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ. ಏನು, ನಾನು ಹುಲಿ ಇಲ್ಲ ಸಿಂಹ ಇಲ್ಲ ಕರಡಿ, ಹೆದರ್ಕೊಂಡ್ಬಿಡ್ತಾರೆ. ಎಲ್ಲಿ ಅಂತ ಹೇಳು. ಅಲ್ಲಿದ್ದಾರೆ, ಹೋಗ್ ವಿಚಾರಿಸ್ಕೊ. ನುಗ್ಗೆಕಾಯಿ ತಿನ್ಸೋದ್ ನಾನು, ಅಟ್ಟಿಸ್ಕೊಂಡು ಹೋಗೋದು ನಿಮ್ಮ ಹೆಂಡತಿನ? ಯಾರಿಂದ ಹೋಗಬೇಕು ಯಾರಿಂದ ಬಿಡಬೇಕು ಅಂತ ತೀರ್ಮಾನ ಮಾಡೋ ನಾನು. ನೀನು ಸ್ವಲ್ಪ ತೆಪ್ಪಗಿರು. ಡಾಕ್ಟ್ರೆ, ಕರೆಕ್ಟ್ ಟೈಮಿಗೆ ಬಂದ್ರಿ. ನನ್ನ ಹಬಿ ನುಗ್ಗಿಕಾಯಿನ ತಿಂದು 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 ಬೀಚ್ ತರ ಆಡ್ತಾ ಇದಾರೆ. ಕೂಲ್ ಡೌನ್, ಡೀಟೇಲ್ ಆಗಿ ಹೇಳಿ. ಕಲರ್ ವಾಟ್ ಕಲರ್? ಈಗ ತಾನೇ MBBS ಗೆ ಅಡ್ಮಿಷನ್ ಆಗಿರ್ಬೇಕಲ್ವಾ? ನಾನಾ? ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರಬೇಕು. ನಿಮಗೆ ಹೆಣ ಕೊಯ್ದು ಅಭ್ಯಾಸ ಇರ್ಬೇಕಲ್ವಾ? ನೀವು ಗಂಡು ಹೆಣ ನೋಡಿರ್ಬೇಕಲ್ವಾ? ನೋಡೋದೇನ್ ಬಂತು, ನಿಮ್ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. ಗಂಡು ಹೆಣನ ಕುಯ್ದು ಬಿಸಾಕಿರ್ತೀರಲ್ವಾ? ಹಲೋ, ನಾನು 2 years ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ಡಾಕ್ಟರ್ ಆಗಿ 2 ವರ್ಷ ಆಯ್ತೆ. ನಿಮ್ಮನ್ನ ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ. ಈ ಚೆಲುವಿನ ಚಿತ್ರದಲ್ಲಿ ಅಮೂಲ್ಯ ಇದಲ್ಲ, ಅವ್ರು ತಂಗಿ ಇದ್ದಂಗಿದ್ದೀರಾ. ಅದು ಅಡುಗೆ ಮನೆ ಒಳಗಡೆ ನುಗ್ಗೆಕಾಯಿನ ಕಪ್ಪಲ್ ಹಾಕಿ ರೆಡಿ ಮಾಡಿಟ್ಟವ್ರೆ. ತಿನ್ಕೊಂಬಂದ್ಬಿಡ್ತೀನಿ ಇರಿ.
ಡಾಕ್ಟ್ರೇ ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ಮೈಕೈ ಎಲ್ಲ ಜುಮ್ ಅಂತ ಇದೆ. ನೀವು ಇಲ್ಲಿಗೆ ಬಂದಿರೋದು ನನಗೋಸ್ಕರನೇನೋ ಅಂತ ಅನ್ಸೋಕ್ ಶುರು ಆಗ್ಬಿಟ್ಟಿದೆ. ಹೀಗೆ ನಾನು ಮತ್ತು ನೀವು ಜೀವನ ಪರ್ಯಂತ ಚೆಕ್ ಮಾಡೋ ಆಟ ಆಡ್ಕೊಂಡೇ ಕಾಲ ಕಳೆದ್ಬಿಡೋಣ. ಏನಂತೀರಾ? ನೋಡಿ ನಿಮ್ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ಗೆ ಯಾಕೋ ಒಂಥರ ಆಗ್ತಾ ಇದೆ. ಟ್ರ್ಯಾಕಿಂಗ್ ಬಂದ್ರು ಅದು ನೋಡಿ ಇವ್ರೆ ಒಂದು ತರ ಮನ್ಸಿಗೆ ಆದ ತಕ್ಷಣ ಹಿಂದೆ ಮುಂದೆ ನೋಡ್ಲೇಬಾರ್ದು. ಸಮಾಧಾನ ಆಗೋವರೆಗೂ ಒಂದೆರಡು ಸ್ಟೆಪ್ನ ಹಾಕ್ಬಿಡ್ಬೇಕು. ಇಡೀ ಈ ಕೈ ಇಟ್ಕೊಳ್ಳಿ. ಈಗ ಡ್ಯಾನ್ಸ್ನ ಶುರು ಹಚ್ಕೊಳ್ಳಿ. ಬದ್ದು ಬಿಡ್ಲಾ? ಏನ್ ನೋಡ್ಕೊಂಡು ನಿಂತಿದ್ರ? ಹೋಗಿ ಡ್ಯಾನ್ಸ್ ಮಾಡೋದನ್ನ ಸ್ಟಾಪ್ ಮಾಡಿಸ್ರು. ಪಾಂಡುರಂಗ, ಯಾಕೋ ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ. ಪಾರ್ಕ್ ಹೋಗಿ ಕಂಟಿನ್ಯೂ ಮಾಡೋಣ. ಓಕೆ, ಒಂದು ಅರ್ಧ ಸೆಕೆಂಡ್ ಇದೆ. ಬನ್ನಿ ಹೋಗುಮ. ಅಯ್ಯೋ ಮತ್ತ್ಯಾಕ್ರಿ ನುಗ್ಗೆಕಾಯಿ? ಅವಾಗ ಹೋಗ್ಬೇಕಾಗತ್ತೆ. ನಿಮಗೆ ಇವೆಲ್ಲ ಗೊತ್ತಾಗಲ್ಲ. ಸುಮ್ ಬನ್ರಿ ನೀವು. ನುಗ್ಗೆಕಾಯಿ ಸಾಂಬಾರ್ ತಿಂದು ತಿಂದು ಬಂದವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡಕ್ ಹೋಗ್ತಾರಲ್ಲ, ನಿಮ್ ಮಗನ್ಗೆ ಸ್ವಲ್ಪನಾದ್ರೂ ಶೇಮ್ ಆಗಲ್ವಾ? ನೀನೇ ಡ್ಯಾನ್ಸ್ ಮಾಡು, ಯಾರು ಬೇಡ ಅಂತಾಳೆ. ವಾಟ್? ನಾನು ಹಬ್ಬ ಜೊತೆ ಡ್ಯಾನ್ಸ್? ನೆವರ್. ಅದಕ್ಕೆ ಅವನು ಬೇರೆಯವ್ರ ಜೊತೆ ತಗತೆಗೆ ಅಂತ ಕುಣಿಯಕ್ ಹೋಗ್ತಾನೆ. ಹಸಿವಾದವನು ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಎಲ್ಲಿಗ್ ಬೇಕಾದ್ರೂ ಹೋಗ್ತಾಳೆ. ಅಕ್ಕೆ, ನೀವ್ ಹೀಗೆ ಬಿಟ್ರೆ ನಮ್ಮ ಅಣ್ಣಯ್ಯ ಗೂಳಿ ಆಗ್ಬಿಡ್ತಾನೆ. ಈ ಅಮ್ಮ ನೆಟ್ಟಿಗೆ ನೋಡ್ಕೊಂಡಿದ್ರೆ ನಮ್ಮ ಯಜಮಾನ್ರೆ ಯಾಕೆ ಹಾಗಾಗ್ತಿದ್ರು? ಲೆಕ್ ಚಂಪಾ, ಇನ್ಮೇಲೇನಾದ್ರೂ ಈ ಮನೇಲಿ ನುಗ್ಗೆಕಾಯಿ ಅಡಿಗೆ ಮಾಡಿದ್ರೆ ನನ್ನ ಮನೆಯಿಂದ ಕಿಕ್ಔಟ್ ಮಾಡ್ಬಿಡ್ತೀನಿ. ಹೇಗ್ರಿ ಕಿಕ್ಔಟ್ ಮಾಡ್ತೀರಾ? ನನ್ನನ್ನ ಈ ಮನೆ ಕರ್ಕೊಂಡ್ ಬಂದವ್ರು ನೀವ ಅಲ್ಲ ತಾನೆ? ಅಂದ್ಮೇಲೆ ನನ್ನ ಈ ಮನೆಯಿಂದ ಕಿಕ್ಔಟ್ ಮಾಡೋ ಹಕ್ಕು ನಿಮ್ಗಿಲ್ಲ. ಹಾಗೇನಾದ್ರೂ ಕಿಕ್ಔಟ್ ಮಾಡಿದ್ರೆ ಜೊತೆಗೆ ನಮ್ಮ ಯಜಮಾನ್ರನ್ನು ಕರ್ಕೊಂಡು ಹೋಗ್ತೀನಿ. ಹಾಗೇನಾದ್ರು ಮಾಡಿದ್ದೆ ಆದ್ರೆ ಕಾಲ್ ಮುರಿದು ಬಿಡ್ತೀನಿ. ಇನ್ಮೇಲೆ ನಮ್ಮ ಮನೇಲಿ ನುಗ್ಗೆಕಾಯಿ ಅಡಿಗೆ ಬಂದ್. ಒಂದ್ ತಿಂಗಳಿಗೆ ಆಗೋಷ್ಟು ನುಗ್ಗೆಕಾಯಿನ ತರ್ಸಿಟ್ಟಿದ್ದೀನಿ. ನೀವು ದೊಡ್ಡದಾಗ ಬಂದ್ಬಿಟ್ರೆ ನಾನ್ ನಿಲ್ಸ್ಬಿಡ್ತೀನಾ? ಮಾಡೇ ಮಾಡ್ತೀನಿ. ಚಂಪಾ, ನಿನಗೆ ಯಾರೇ ಹೇಳಿದ್ದು ನುಗ್ಗೆಕಾಯಿ ಅಡಿಗೆನೇ ಮಾಡ್ಬೇಕು ಅಂತ? ಅದು ನನ್ನ ಮಗನೇ ಹೇಳ್ದ. ಏನೀಗ ಸಂಬಳ ಕೊಡೋ ದಣಿಗಳು ಹೇಗ್ ಹೇಳ್ತಾರೋ ಹಾಗೆ ಮಾಡೋದ್ ನಮ್ ಕರ್ತವ್ಯ ಅಲ್ವಾ ಅತ್ತೆ? ಕರೆಕ್ಟ್ ಆಗಿ ಹೇಳ್ಬೇಕಂತ. ಕಟ್ಕೊಂಡ್ರೋ ಗಂಡನ ಬೇರೆ ಹೆಂಗಸ್ರ ಜೊತೆ ಡ್ಯಾನ್ಸ್ ಮಾಡಕ್ ಬಿಟ್ಟಿದ್ರಲ್ಲ, ಇವ್ರೆ ಅಂತ ಹೆಂಗ್ತಿ ಅಂತೀನಿ. ಅವನವ್ನ ಸಂಸಾರ ಅವನವ್ನು ನೆಟ್ಟಗೆ ಮಾಡ್ಕೊಳ್ತಾನೆ. ನಮಗೆ ಯಾಕೆ ಬೇಕು? ಬೇರೆ ನನ್ನ ಮಗನ್ಗೆ ನುಗ್ಗೆಕಾಯಿ ಚಟ್ನಿ ಅಂದ್ರೆ ತುಂಬಾ ಆಸೆ ಕಣೆ. ಅಯ್ಯ, ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀರಾ ಅತ್ತೆ? ಇವತ್ತೇ ಮಾಡ್ಬಿಡ್ತೀನಿ. ಡಿಸ್ಗಸ್ಟಿಂಗ್ ಪೀಪಲ್, ನನ್ಗೆ ಇನ್ಸಲ್ಟ್ ಮಾಡ್ತೀರಾ? ಈ ಹಬ್ಬಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹಲೋ, ಪೊಲೀಸ್ ಸ್ಟೇಷನಾ? ಇನ್ಸ್ಪೆಕ್ಟರ್ ಮೇಡಮ್, ನಾನು ಜಾಜ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಅದೇನಾಯ್ತು ಅಂದ್ರೆ, ಪ್ಲೀಸ್ ಇಮಿಡಿಯೇಟ್ ಆಗಿ ಈಗಲೇ ನಮ್ಮ ಮನೆಗೆ ಬರಬೇಕು. ಥ್ಯಾಂಕ್ ಯು ವೆರಿ ಮಚ್. ಹಬಿಗೆ ಕಾದಿದೆ. ನಮ್ಮ ಮನೇಲಿ ನುಗ್ಗೆಕಾಯಿಂದ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ನುಗ್ಗೆಕಾಯಿಂದ ಪ್ರಾಬ್ಲಮ್? ಏನದು? ನಮ್ಮನೇಲಿ ಚಂಪಾ ಅಂತ ಒಬ್ಳು ಕುಕ್ಕಿದ್ದಾಳೆ. ಅವಳು ದಿನ ನನ್ನ ಹಬಿಗೆ ಈ ನುಗ್ಗೆಕಾಯಿ ಡಿಶಸ್ ಮಾಡಿ ಮಾಡಿ ತಿನ್ಸಿ ತಲೆ ಕೆಡ್ಸಿದಾಳೆ. ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಇಷ್ಟಾಯ್ತು. ಓ ಮೈ ಗಾಡ್, ನುಗ್ಗೆಕಾಯಿಂದ ಇಷ್ಟೆಲ್ಲ ಸಮಸ್ಯೆ ಆಗತ್ತಾ? ನನಗೆ ಗೊತ್ತೇ ಇರ್ಲಿಲ್ಲ. ಮೇಡಮ್, ಹೇಗಾದ್ರೂ ಮಾಡಿ ನನ್ನ ಹಬಿಗೆ ನೀವೇ ಬುದ್ಧಿ ಕಲಿಸ್ಬೇಕು. ಯು ಡೋಂಟ್ ವರಿ ಜಾಜಿ, ಇದೇ ಲಾಟಿಯಿಂದ 4 ಬಾರಿಸಿ ನುಗ್ಗೆಕಾಯಿ ತಿನ್ನೋ ಚಾಳಿನ ಅವರಿಂದ ಬಿಡಿಸ್ತೀನಿ. ಈ ಲೇಡಿ ಇನ್ಸ್ಪೆಕ್ಟರ್ ಹೇಮಾ ಮಾಲಿನಿ ಮನ್ಸ್ ಮಾಡಿದ್ರೆ ಹೆಣಗಳನ್ನ ಸಾಲಾಗಿ ಮಲಗಿಸ್ಬಿಡ್ತಾಳೆ. ಅನ್ಯಾಯ ಅಕ್ರಮ ಎಲ್ಲೇ ನಡೆದ್ರು ಅದನ್ನ ಸದೆ ಬಡಿಯೋದೆ ನನ್ನ ಕೆಲಸ. ಹೆಣ್ಮಕ್ಳ ಮೇಲೆ ಯಾರಾದ್ರೂ ಕಣ್ಣು ಹಾಕಿದ್ರೆ ಅವ್ರ ಕಣ್ಣುಗಳನ್ನ ಕಿತ್ ಹಾಕ್ಬಿಡ್ತೀನಿ. ಅವ್ರ ಮೇಲೆ ಯಾರಾದ್ರೂ ಕೈ ಮಾಡಿದ್ರೆ ಅವ್ರ ಕೈಗಳನ್ನ ಕತ್ತರಿಸ್. ಕಳ್ರು, ಕಾಕ್ರು, ಲಂಚ್ಕೋರ್ರು, ಮೋಸ್ಕರ್ರು, ದರೋಡೆಕೋರ್ರು ಎಲ್ಲ ನನ್ನ ಹೆಸರು ಕೇಳಿದ್ರೆ ಗಡಗಡ ಅಂತ ನಡೆಸ್ತಾರೆ. ತಪ್ಪು ಮಾಡಿದವ್ರನ್ನೆಲ್ಲ ಸೆಲ್ಲಲ್ಲಿ ಹಾಕಿ ರುಬ್ಬಿದ್ರೆ ಅವ್ರು ಈ ಜನ್ಮನ ಮರ್ತು ಮುಂದಿನ ಜನ್ಮಕ್ಕೆ ಹೊರಟೋಗ್ತಾರೆ. ಈ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವ್ರ ಹತ್ರ ನೀವು ಸಖತ್ತಾಗಿ ಡೈಲಾಗ್ ಹೊಡಿತೀರಾ. ಯಾವ ಸಿನಿಮಾ ಡೈಲಾಗ್? ಮುಚ್ಚೆ ಬಾಯಿ. ಮನೇಲಿ ಕೊಬ್ಬರಿ ಮಿಠಾಯಿ ಇಟ್ಕೊಂಡು ಸಂತೆ ಪತ್ತಾಸ್ ಹುಡ್ಕೊಂಡು ಹೋಗ್ತೀಯಾ? ಅಲ್ಲ ಮೇಡಮ್ ಅವರೇ, ಮನೇಲಿರೋ ಕೊಬ್ಬರಿ ಮಿಠಾಯಿ ಕೈಗೆ ಸಿಕ್ಲಿಲ್ಲ ಅಂದ್ಮೇಲೆ ಸಂತೆ ಪತ್ತಾಸ್ತಾನೆ ಹುಡ್ಕೊಂಡು ಹೋಗ್ಬೇಕು. ಪಾಂಡುರಂಗ ಅವರೇ, ನೀವು ವಿಪರೀತವಾಗಿ ನುಗ್ಗೆಕಾಯಿ ತಿನ್ನೋದಕ್ಕೆ ಏನ್ ಕಾರಣ? ಅದು ಇಂಥದ್ದೇ ಪರ್ಟಿಕ್ಯುಲರ್ ಕಾರಣ ಅಂತ ಏನೂ ಇಲ್ಲ ಮೇಡಮ್ ಅವರೇ. ಅದು ನೋಡಿ, ಕೆಲವರು ಈ ಕೋಳಿ ಮಟನ್ ತಿಂತಾರೆ, ಕೆಲವರು ಕೋಳಿನೇ ತಿಂತಾರೆ. ಯಾರ್ಯಾರು ಏನೇನು ಇಷ್ಟ ಬರುತ್ತೋ ಅದನ್ನೆಲ್ಲ ತಿಂತಾರೆ. ಹಾಗೇನೆ ನನಗೆ ನುಗ್ಗೆಕಾಯಿ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ನಾನು ನುಗ್ಗೆಕಾಯಿನ ತಿಂತಾ ಇದ್ದೀನಿ. ಯಾವತ್ತೂ ಇಲ್ಲದೆ ಇರೋರು ಇದ್ದಕ್ಕಿದ್ದ ಹಾಗೆ ವಿಪರೀತವಾಗಿ ನುಗ್ಗೆಕಾಯಿ ತಿನ್ನೋದಕ್ಕೆ ಏನ್ ಕಾರಣ ಅಂದೆ? ಅದಕ್ಕೂ ಕೂಡ ಇಂಥದ್ದೇ ಪರ್ಟಿಕ್ಯುಲರ್ ಕಾರಣ ಅಂತ ನನ್ನ ಹತ್ರ ಏನೂ ಇಲ್ಲ ಮೇಡಮ್ ಅವರೇ. ಈಗ ಅದನ್ನ ಇನ್ನೂ ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡಿ ಹೇಳೋದಾದ್ರೆ, ಈಗ ನೋಡಿ, ಒಂದು ವಸ್ತುವಿನ ಬಗ್ಗೆ, ಆ ಪದಾರ್ಥದ ರುಚಿಯ ಬಗ್ಗೆ ನಮಗೆ ಗೊತ್ತಿಲ್ಲದೆ ಹೋಗಿದ್ರೆ ಅದ್ರ ಮಹತ್ವ ಏನು ಅಂತ ನಮಗೆ ಗೊತ್ತಾಗಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ಈ ಹಳೆ ಶಿಲಾಯುಗದಲ್ಲಿ ಜನಗಳೆಲ್ಲ ಇದ್ರಲ್ಲ, ಅವ್ರು ಮೊದಲು
ಗೆಡ್ಡೆ ಗೆಣಸುಗಳನ್ನ ಹಸಿ ಮಾಂಸನ ಹಂಗಂಗ ಕಪ ಕಪ ಅಂತ ತಿಂದು ಬಿಡ್ತಾ ಇದ್ರು. ನಾಗರಿಕತೆ ಮುಂದುವರೆದಂಗೆಲ್ಲ ಬೆಳೆದಂಗೆಲ್ಲ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಂಡ್ರು, ಅದಕ್ಕೆ ಸ್ವಲ್ಪ ಖಾರನ ಹಾಕೊಂಡ್ರು. ಹಾಗೆ ಅದು ಇದು ಆಗ್ತಾ ನಾಗರಿಕತೆಯನ್ನು ಸಿಕ್ಕಾಪಟ್ಟೆ ಬೆಳೆದ್ಬಿಡ್ತು. ಈಗ ಇವತ್ತಿನ ಪ್ರಸ್ತುತ ದಿನಮಾನಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇತ್ತೀಚಿನ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಮಾಡೋ ಪದಾರ್ಥ ನಮಗೆ ಪರಿಚಿತವಾದ ವಸ್ತುಗಳೇ ಆಗಿದ್ರು ಕೂಡ ಅದಕ್ಕೆ ಮೆತ್ತೋ ಮಸಾಲೆಗಳು ಬೇರೆ ಬೇರೆ ಆಗ್ತಾ ಹೋದವು. ಅದಕ್ಕೂ ನಾನೊಂದು ಉದಾಹರಣೆ ಕೊಡೋದಾದ್ರೆ, ಈ ಚಾಟ್ ಮಸಾಲ, ಹಾಟ್ ಮಸಾಲ, ಪಾನ್ ಮಸಾಲ, ಆ ಮಸಾಲ, ಈ ಮಸಾಲ, ಮತ್ತೊಂದು ಮಸಾಲ ಅಂತ ಮೆತ್ತಿ ವೆರೈಟಿ ಮಾಡ್ಕೊಂಡು ತಿನ್ನಕ್ ಶುರು ಮಾಡ್ದ. ಪಾಂಡುರಂಗ ಅವರೇ, ನೀವು ಮಸಾಲೆ ಬಗ್ಗೆ ಹೇಳ್ತಾ ಇದ್ರೆ ನನ್ನ ಬಾಯಲ್ಲಿ ನೀರು ಉಡ್ತಾ ಇದೆ. ಮಸಾಲೆ ಅಂದ್ರೆ ನನಗೂ ತುಂಬಾ ಇಷ್ಟ. ನಮ್ಮ ಚಂಪಾ ಚಮೇಲಿ ಅಡಿಗೆ ನೀವು ತಿನ್ಬೇಕು, ಸಖತ್ತಾಗಿರುತ್ತೆ. ಅದ್ರಲ್ಲೂ ಅವಳು ನುಗ್ಗೆಕಾಯಿ ಹುಳಿ ಮಾಡ್ತಾಳೆ. ಹೌದಾ? ತನ್ನಿ ನೋಡೋಣ. ಇನ್ಸ್ಪೆಕ್ಟ್ರೆ, ಈ ನುಗ್ಗೆಕಾಯಿಂದನೇ ಇಷ್ಟೆಲ್ಲ ಸಮಸ್ಯೆ ಆಗಿರೋದು. ಸ್ವಲ್ಪ ಇರಿ, ಆ ಸಮಸ್ಯೆನ ನಾನು ಬಗೆಹರಿಸ್ತೀನಿ. ನೋಡಿ ಮೇಡಮ್, ನುಗ್ಗೆಕಾಯಿಯ ಗಮನ ಮೂಗಿಗೆ ಗಮ್ ಅಂತ ಬಡಿತಾ ಇದೆ. ಯಾವಾಗಿಂದ ತಿಂತಾ ಇದ್ದೀರಾ ಈ ನುಗ್ಗೆಕಾಯಿನ? ಚಂಪಾ ಚಮೇಲಿ ನನಗೆ ಯಾವಾಗ ಬಡಿಸೋದಕ್ಕೆ ಶುರು ಮಾಡಿಲ್ಲೋ ಆವಾಗಿಂದ ನಾನು ನುಗ್ಗೆಕಾಯಿನ ತಿಂತಾ ಇದ್ದೀನಿ ಮೇಡಮ್. ಆದ್ರೆ ನೀವು ಈ ನುಗ್ಗೆಕಾಯಿ ತಿಂದ್ಮೇಲೆ ಒಂಥರ ವಿಚಿತ್ರವಾಗಿ ವಿಪರೀತವಾಗಿ ಆಡ್ತೀರಂತೆ. ಅದು ನಾನು ಆಡ್ತಾ ಇರ್ತೀನಲ್ಲ, ಹಂಗಾಗಿ ನಾನು ಯಾವ ತರ ಆಡ್ತೀನಿ, ಹೆಂಗ್ ಆಡ್ತೀನಿ ಅನ್ನೋದು ನನಗೆ ಗೊತ್ತಾಗಲ್ಲ. ಈಗ ತಿಂದು ತೋರಿಸ್ಬಿಡ್ತೀನಿ ಯಾವ ತರ ಆಡ್ತೀನಿ ಅಂತ, ಅವಾಗ ನೀವೇ ನೋಡ್ಬೋದು. ಬಿಡಿ ನನ್ನ ಕೈನ. ಮೇಡಮ್ ಅವರೇ, ನಾನು ನಿಮ್ ಕೈ ಹಿಡ್ಕೊಂಡಿರೋದು ಬಿಡೋದಕ್ಕಲ್ಲ. ಯಾಕೋ ಏನೋ ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ಜುಮ್ ಅಂತ ಇದೆ. ನೀವು ಈ ಡ್ರೆಸ್ ನಲ್ಲಿ ಸಖತ್ತ ಕಾಣಿಸ್ತಾ ಇದ್ದೀರಾ ಕಣ್ರಿ. ಬಿಡಿಪ್ಪ, ನನ್ಗೊಂಥರ ಆಗ್ತಾ ಇದೆ. ಮೇಡಮ್ ಅವರೇ, ಅದು ನೋಡಿ, ಮನಸ್ಸಿಗೆ ಒಂದು ತರ ಆದ ತಕ್ಷಣ ನಾವು ಸುಮ್ಮನೆ ಇರಬಾರ್ದು. ಸಮಾಧಾನ ಆಗೋವರೆಗೂ ಒಂದೆರಡು ಸ್ಟೆಪ್ನ ಹಾಕ್ಬಿಡ್ಬೇಕು. ಮತ್ತೆ ಹಾಕ್ತಾರೆ ಸ್ಟಿಕ್ ಕೊಡಿ. ಮೈ ಗಾಡ್, ಹಬಿ ಮೇಲೆ ಏನಾದ್ರೂ ಆಕ್ಷನ್ ತಗೋತಾರೆ ಅಂತ ಇನ್ಸ್ಪೆಕ್ಟರ್ನ ಕರೆಸಿದ್ರೆ ಇವರೇ ಹಬಿ ಜೊತೆ ಡ್ಯಾನ್ಸ್ ಮಾಡ್ತಾ ಇದಾರಲ್ಲ. ಇನ್ಸ್ಪೆಕ್ಟರ್, ಸ್ಟಾಪ್ ದಿಸ್ ನಾನ್ಸೆನ್ಸ್. ಪಾಂಡುರಂಗ ಅವರೇ, ಬಿಡಿ. ನೋಡಿ, ನೀವು ಕುಣಿಯೋದಲ್ದೆ ನನ್ನನ್ನು ಕುಣಿಸ್ಬಿಟ್ರಲ್ಲ ನೀವು. ಅದು ನೋಡಿ ಇವರೇ, ನುಗ್ಗೆಕಾಯಿ ತಿನ್ನಲ್ಲ, ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು ಅನಿಸ್ತು, ಮಾಡ್ಬಿಟ್ಟೆ. ನೀವ್ ನನ್ನ ಜೊತೆ ಡ್ಯಾನ್ಸ್ ಮಾಡಿದಕ್ಕೆ ನಾನ್ ನಿಮ್ಗೊಂದು ಶಿಕ್ಷೆ ಕೊಡ್ತಾ ಇದ್ದೀನಿ. ಅದು ನೀವು ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ರಲ್ಲ, ನೀವು ಬೇಕಾದ ಶಿಕ್ಷೆ ಕೊಡಿ, ಅದನ್ನ ನಾನು ಸಂತೋಷದಿಂದ ಅನುಭವಿಸ್ತೀನಿ. ಈಗ ನಾನು ಏನ್ ಮಾಡ್ಲಿ ಹೇಳಿ? ನಾನು ಪಾಡಿ ನಾನು ನೋಡ್ತಾ ಇರ್ತೀನಿ, ನೀವು ಗುಂಡಾರಿಸ್ತೀರಾ? ಅಯ್ಯೋ, ಅದೆಲ್ಲ ಏನು ಬೇಕಾಗಿಲ್ಲ. ನೀವ್ ನನ್ನ ಜೊತೆ ಸ್ಟೇಷನ್ ನಡೀರಿ, ಇಲ್ಲ ಅಂದ್ರೆ ಮೈ ಮೂಳೆ ಮುರಿದೋಗೋ ತರ ಹೊಡಿತೀನಿ. ಅಲ್ಲ, ನಾನು ನಿಮ್ಮ ಜೊತೆ ಸ್ಟೇಷನ್ಗೆ ಯಾಕೆ ಬರ್ಬೇಕು ಅಂತ? ನನ್ನ ಜೊತೆ ಸ್ಟೇಷನ್ ಬಂದು ನಾನ್ ಸಾಕು ಅನ್ನೋವರೆಗೂ ನನ್ನ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಏನಮ್ಮ, ನೀನು ನಿನ್ನ ಗಂಡನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ಲೆ ಅವ್ನ ಮನೆ ಬಿಟ್ಟು ಹೋಗ್ತಿದ್ನಾ? ಅತ್ತೆ, ಮೊದ್ಲು ಯಾರ್ ತಪ್ಪು ಅಂತ ತಿಳ್ಕೊಂಡು ಆಮೇಲೆ ಮಾತಾಡಿ. ಈಗ ಯಾರ್ದಮ್ಮ ತಪ್ಪು? ಇನ್ಯಾರ್ದು? ಈ ಚಂಪಂದೆ ನನ್ನ ಹಬಿಗೆ ಡ್ರಮ್ ಸ್ಟಿಕ್ ನ ತಿನ್ಸಿ ಮನೆ ಬಿಟ್ಟು ಹೋಗೋ ತರ ಮಾಡಿದಾಳೆ. ಏನಮ್ಮ, ನುಗ್ಗೆಕಾಯಿ ತಿಂದ ತಕ್ಷಣ ಯಾರೂ ಮನೆ ಬಿಟ್ಟು ಹೋಗಲ್ಲಮ್ಮ. ಜಾಜಿ ಅವರೇ, ಪಾಂಡುರಂಗ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಲೇಡಿ ಇನ್ಸ್ಪೆಕ್ಟರ್ ಹೇಮಾ ಮಾಲಿನಿ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದ. ಯಾ, ಅಷ್ಟೇ ಅಲ್ಲದೆ ಪೊಲೀಸ್ ಸ್ಟೇಷನ್ ಇರೋ ಪೀಸ್ಗಳೆಲ್ಲ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ರು. ಅದನ್ನ ನೋಡ್ಕೊಂಡು ನೀವಿಬ್ರು ಯಾಕೋ ಸುಮ್ನೆ ಇದ್ರಿ? ಬನ್ನಿ ಭಾವ ಅಂತ ಕರ್ಕೊಂಡ್ ಬರ್ಬೇಕಿತ್ತು. ಜಾಜತ್ಗೆ ನಾವಿಬ್ರು ಕರೆದಿ, ಬಾಬಾ ಬನ್ನಿ ಮನೆಗೆ ಹೋಗೋಣ ಅಂತ. ಅದಕ್ಕೆ ಅವರು ಲೋ ದಂಡಪಿಂಡಿಗಳ ಡ್ಯಾನ್ಸ್ ಮುಗಿಯೋರ್ಗು ನಾನು ಬರಲ್ಲ ಕಂಡ್ರು ಮಕ್ ಮಾಡಿ ಕಳಿಸ್ಬಿಟ್ರು. ಮೈ ಗಾಡ್, ದಿಸ್ ಇಸ್ ರಿಯಲಿ ಟೂ ಮಚ್. ನಾನು ಆ ಲೇಡಿ ಇನ್ಸ್ಪೆಕ್ಟರ್ ಮೇಲೆ ಕಮಿಷನರ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಅದಕ್ಕೆ ನೀವು ಕಮಿಷನರ್ಗೆ ಏನಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಮಾನ ಮರ್ಯಾದೆ ಹೋಗೋದು ನಿಮ್ದೇನೆ. ಅಪ್ಪಿ ತಪ್ಪಿ ಈ ವಿಷಯ ಏನಾದ್ರೂ ಆ ರಾಜೇಶ್ವರಿ ಗೊತ್ತಾದ್ರೆ ಅವಳು ದೊಡ್ಡ ಸುದ್ದಿ ಮಾಡ್ಬಿಡ್ತಾಳೆ. ನೀವ್ ನೆಟ್ಟಗ್ ನಮ್ಮ ಅಣ್ಣ ನೋಡ್ಕೊಂಡಿದ್ರೆ ಅವ್ನ್ ಯಾಕೆ ಪೊಲೀಸ್ ಸ್ಟೇಷನ್ ಹೋಗಿ ಕುಣಿತಾ ಇದ್ದ? ಈ ಪ್ರಾಬ್ಲಮ್ ನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ವೇ? ಹಾಗೆ ಮಾಡ್ತೀನಿ. ಹೇಳಲ್ಲ, ಮಾಡಿ ತೋರಿಸ್ತೀನಿ. ಚಪಾತಿ ಮೇಲೆ ನೀನ್ ಏನೇ ಹೇಳ, ನೀನು ಮಾಡೋ ನುಗ್ಗೆಕಾಯಿ ಸಾರಿನ ಮುಂದೆ ಇನ್ ಯಾವ ಅಡಿಗೆನೋ ಏನೇನೋ ಅಲಪ್ ತೆಗಿರೆ. ಏನು ಯಜಮಾನ್ರೆ, ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತಾನೆ ನಾನ್ ನಿಮ್ಮನ್ನ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದು. ಪಾಂಡುರಂಗ ಅವ್ರೆ, ನೀವ್ ನನಗ್ ಪ್ರಾಮಿಸ್ ಮಾಡಿದ್ರ ನನ್ನನ್ನೇ ಮದ್ವೆ ಆಗ್ಬೇಕು. ಪಾಂಡುರಂಗ, ನೀನೇನಾದ್ರೂ ನನ್ನನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಎಲ್ಲರೂ ಹಾಕಿ ಚೆನ್ನಾಗಿ ರುಬ್ಬಿಡ್ತೀನಿ. ಅಯ್ಯೋ ನನ್ನ ಮಗನೇ, ನೀನು ಹುಡುಗಿಯಲ್ಲ ಮಧ್ಯೆ ಕೂತಿರೋದು ನೋಡಿ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದ್ರೆ ಏನ್ ಮಾಡುವುದು ಮಾತ್ರ ಶ್ರೀರಂಗಮ್ಮ, ನಾನೀಗ ಒಂದು ಧರ್ಮ ಸಂಕಟದಲ್ಲಿ ಸಿಲ್ಕೊಂಡ್ಬಿಟ್ಟಿದ್ದೀನಿ.
ಯಾವ ಸಂಕಟದಲ್ಲಿ ಸಿಕ್ಕಾಕೊಂಡಿದೀಯ ಹೇಳೋ, ನಾನ್ ಸರಿ ಮಾಡ್ತೀನಿ. ಈ ಚಂಪಾ ಚಮೇಲಿ ನೋಡಿದ್ರೆ ನೀವು ನನ್ನನ್ನೇ ಮದುವೆ ಆಗ್ಬೇಕು ಅಂತ ಹಠ ಹಿಡಿದವಳೆ. ಹಾ. ಈ ಡಾಕ್ಟರ್ ಅಮ್ಮ ನೋಡಿದ್ರೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಬಿಡಕ್ಕಿಲ್ಲ ಅಂತ ಕೂತವಳೆ. ಆ ಇನ್ಸ್ಪೆಕ್ಟರ್ ಅಮ್ಮನ ಏನಾದ್ರೂ ನಾನು ಮದುವೆ ಆಗ್ಲಿಲ್ಲ ಅಂದ್ರೆ ಸೆಲ್ಲಲ್ಲಿ ಹಾಕಿ ರುಬ್ಬಿಡ್ತೀನಿ ಅಂತ ಭಯ ಇಕ್ತವಳೆ. ಅದು ಯಾರನ್ನ ಕಟ್ಕೊಳ್ಳಿ, ಯಾರನ್ನ ಬಿಟ್ಟಾಕ್ಲಿ ಅಂತ ತೋರ್ಸದೇ ಇರಂಗ ಆಗೋಗ್ಬಿಟ್ಟಿದ್ದೀರಂಗಮ್ಮ. ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ? ನಮ್ಮ ವಂಶದಲ್ಲಿ 5 ಹೆಣ್ಗಳನ್ನ ಕಟ್ಕೊಳ್ಳೋ ಅವಕಾಶ ಇದೆ, 3 ಒಟ್ಟಿಗೆ ಕಟ್ಕೊಂಡ್ಬಿಡ. ಯಾವ್ದೇ ಕಾರಣಕ್ಕೂ ಇದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಮದ್ವೆ ಆಗೋರು ಇವ್ರು, ನಿಮ್ಮ ಅನುಮತಿ ಯಾರಿಗೆ ಬೇಕಾಗಿದೆ? ಸಾಕ್, ಸುಮ್ನೆ ಕುತ್ಕೊಳ್ಳೆ. ಹಬಿ, ಇನ್ಮೇಲೆ ನಾನ್ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಆಕ್ಚುಲಿ ನಾವಿಬ್ರು ಹನಿಮೂನ್ಗೆ ಸ್ವಿಟ್ಜರ್ಲೆಂಡ್ ಹೋಗಕ್ಕೆ ಅಂತ ಫ್ಲೈಟ್ ಟಿಕೆಟ್ ಬುಕ್ ಮಾಡಕ್ಕೆ ಏಜೆಂಟ್ಗೆ ಕಾಲ್ ಮಾಡಿದ್ದೆ. ನಿಜನೇನ್ರಿ ನೀವ್ ಹೇಳ್ತಾರ? ನಿಜನೇನ್ರಿ? ಗಲಿ ಗಲಿ ವಂಶದ ಮೇಲೆ ಇಟ್ಸ್ ನಾಟ್ ಗಲಿಗಲಿ, ಇಲ್ಲ ಮತ್ತ ಇಟ್ಸ್ ಗಂಟೆಗಲಿ ಕಣ್ರಿ. ಅದೇ ಆ ವಂಶದ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ಮತ್ತೆ ಆಗ್ತಾರ ನಡ್ರಿ ಹೋಗ್ಬಿಡೋಣ. ಹಬಿ, ಮೊದ್ಲು ಇವ್ರನ್ನೆಲ್ಲ ಆಚೆ ಕಳ್ಸಿ. ಅದು ನೋಡಿ ನನ್ನ ನೆಚ್ಚಿನ ಲಲನೆಯರೇ, ನಮ್ಮ ದಾಂಪತ್ಯ ಯಾಕೋ ಒಂದ್ಗೂಡೋ ತರ ಕಾಣಿಸ್ತಾ ಇದೆ. ದಯವಿಟ್ಟು ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮಿಬ್ರು ದಾಂಪತ್ಯಕ್ಕೆ ಒಳ್ಳೇದಾಗ್ಲಿ ಅಂತ ನೀವೆಲ್ಲ ಸೇರ್ಕೊಂಡು ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಲ್ಲೇ ನಮ್ಮ ಮೆಂಡ್ರೆ ನಮ್ಮ ಜೊತೆ ಬರೋದಕ್ಕೆ ಒಪ್ಕೊಂಡವ್ರೆ. ನುಗ್ಗೆಕಾಯಿ ತಗೊಂಡು ನಾನು ಏನ್ ಮಾಡ್ಲಿ? ಅಷ್ಟು ನೀನೇ ತಿನ್ಕಡೆ. ನಿಂತ್ಕೊಡ್ರಿ, ಕಟ್ಕೊಂಡಿರೋ ಹೆಂಡತಿ ಮನೇಲೆ ಇರ್ಬೇಕಾರೆ ಕಣ್ ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡ್ತಿರಲ್ಲ, ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ನಿಮ್ಮಂಥವ್ರನ್ನ ಹನಿಮೂನ್ಗೆ ಸ್ವಿಟ್ಜರ್ಲ್ಯಾಂಡ್ ಬೇರೆ ಕರ್ಕೊಂಡು ಹೋಗ್ಬೇಕಾ? ಮಾಡ್ತೀನಿ ತಾಳಿ. ಓ ಮೈ ಗಾಡ್, ಇಷ್ಟೊತ್ತು ನಾನು ಕಂಡಿದ್ದು ಡ್ರೀಮಾ? ಈ ಚಂಪಾ ನನ್ನ ಹಬಿಗೆ ಚೆನ್ನಾಗಿ ನುಗ್ಗೆಕಾಯಿನ ತಿನ್ಸಿ ಮಂತ್ರ ಹಾಕ್ಬಿಟ್ಟಿದ್ಲು. ಅದಾದ್ಮೇಲೆ ಲೇಡಿ ಇನ್ಸ್ಪೆಕ್ಟ್ರು, ಲೇಡಿ ಡಾಕ್ಟ್ರು ಈ ಚಂಪಾ ನನ್ನಿಂದ ನನ್ನ ಹಬಿನ ಕಿತ್ಕೊಳಕ್ ಟ್ರೈ ಮಾಡ್ತಾ ಇದ್ರು. ಬರೀ ಕನಸು ಕಾಣೋದೇ ಆಗೋಯ್ತಲ್ಲಮ್ಮ ನಿನ್ನ ಜೀವನ. ಅತ್ತೆ, ನಿಜ ಹೇಳಿ ಅತ್ತೆ, ಈ ನುಗ್ಗೆಕಾಯಿ ತಿನ್ನೋದ್ರಿಂದ ಆ ನುಗ್ಗೆಕಾಯಿ ಕಾಮಬಾಣ ಆಗಿ ಟರ್ನ್ ಆಗುತ್ತಾ? ಎಂಥದ್ದು ಇಲ್ಲಮ್ಮ. ಈ ಚಂಪಾ ನನ್ನ ಮಗನ ಪ್ರೀತಿ ಗೆಲ್ಬೇಕು ಅಂತ ಒಂದೇ ಸಮ ಕೊಲ್ತಾ ಇದ್ಲು. ಇವಳು ಸಮಾಧಾನಕ್ಕೆ ಏನೋ ಒಂದು ಬಂಡಲ್ ಬಿಟ್ಟೆ. ಹಾಗಾದ್ರೆ ನುಗ್ಗೆಕಾಯಿ ತಿನ್ನೋದ್ರಿಂದ ಏನೂ ಆಗಲ್ವಾ? ಎಂಥದ್ದು ಆಗೋಲ್ಲ. ಪ್ರೀತಿ ಅನ್ನೋದು ಮನಸ್ಸಿಂದ ಬರಬೇಕು. ಲೇ ಚಂಪಾ, ಇನ್ಮೇಲೆ ಬರೀ ಹಬಿಗ್ ಮಾತ್ರ ಅಲ್ಲ ಕಣೆ, ಮನೇಲಿರೋರು ಎಲ್ರಿಗೂ ನುಗ್ಗೆಕಾಯಿ ಸಾಂಬಾರೇ ಮಾಡಾಕೆ.